ಹೊಸದಾಗಿ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಸರಳೀಕರಣ ಲೆಕ್ಕಗಳು, ಸಿಂಪ್ಲಿಫಿಕೇಷನ್, ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡೋದು ನೋಡುವ. ಮೊದಲಿಗೆ ನಮಗೆ ಬಾಡ್ಮಸ್ ರೂಲ್ ಗೊತ್ತಿರಬೇಕು. ಬಿ ಅಂದರೆ ಬ್ರ್ಯಾಕೆಟ್, ಓ ಅಂದರೆ ಆರ್ಡರ್, ಡಿ ಅಂದರೆ ಡಿವಿಷನ್, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಎಡಿಷನ್, ಎಸ್ ಅಂದರೆ ಸಬ್ಟ್ರಾಕ್ಷನ್. ಈಗ ನಮಗೆ ಈ ಎಕ್ಸ್ಪ್ರೆಷನಲ್ಲಿ ಬ್ರ್ಯಾಕೆಟ್ ಇದೆ, ಡಿವಿಷನ್ ಇದೆ, ಎಡಿಷನ್ ಇದೆ. ಮೊದಲಿಗೆ ಏನು ಹೇಳಿದರೆ ಇಲ್ಲಿ ಬಾಡ್ಮಸ್ ರೂಲ್ ಬ್ರ್ಯಾಕೆಟ್ ಇರುವಂಥದ್ದನ್ನು ಸಾಲ್ವ್ ಮಾಡಿಕೊಳ್ಬೇಕು. 3/8 + 5/12 ಇದರಲ್ಲಿ 8 ಮತ್ತು 12 ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ 8 ಮತ್ತು 12 ಇದು ಎಲ್ ಸಿ ಎಮ್ ಎಷ್ಟು ಅಂತ ನೋಡಬೇಕು. ಮೊದಲಿಗೆ 2 6 12, 2 4 8, 2 3 6, 2 2 4, 3 ಆಗಿ ಬರಲಿ, 2 1 2, 3 1 3 ಎಷ್ಟಾಯಿತು? ಎಲ್ ಸಿ ಎಮ್ 2 × 2 × 2 × 3, 2 × 2 4, 4 × 2 8, 8 × 3 24. ಎಲ್ ಸಿ ಎಮ್ ಎಷ್ಟು? 24 ಬರ್ಕೊಳ್ಳಿ. 24 8ಕ್ಕೆ ಎಷ್ಟು ಗುಣಿಸಿದರೆ 24 ಬರ್ತದೆ? 8 3 24, 8 3 24. ಇಲ್ಲಿಗೆ ಗುಣಿಸಿದರೆ ನ್ಯೂಮರೇಟ್ರ್ ಕೂಡ ಗುಣಿಸಬೇಕು. 3 × 3 9 ಕೂಡಿಸು. 12ಕ್ಕೆ ಎಷ್ಟು ಗುಣಿಸಿದರೆ 24 ಬರ್ತದೆ? 2 2 12 24. ಆಗ ನ್ಯೂಮರೇಟ್ರಿಗೆ ಗುಣಿಸಿ. 2 5 10 ಬ್ರ್ಯಾಕೆಟ್ ಭಾಗಿಸು 7/24. 9 + 10 ಎಷ್ಟು? 19 ಡಿವೈಡ್ 24 ಡಿವೈಡ್ 7/24. ಈಗೇನು 9/24 ಭಾಗಿಸು 7/24 ಅಂತಿದೆ. 19/24 ಭಾಗಿಸಿರುವ ಚಿಹ್ನೆ ಏನಾಗ್ತದೆ? ಮಲ್ಟಿಪ್ಲಿಕೇಶನ್. ಡಿನೋಮಿನೇಟರ್ ಇದ್ದು ನ್ಯೂಮರೇಟರ್ಗೆ ಹೋಗ್ತದೆ, ನ್ಯೂಮರೇಟರ್ ಇದ್ದದ್ದು ಡಿನೋಮಿನೇಟರ್ ಬರ್ತದೆ, ಅಂದರೆ ಉಲ್ಟಾ ಆಗ್ತದೆ, ರೆಸಿಪ್ರೋಕಲ್. 24/7 ಸಿಂಪ್ಲಿಫೈ ಮಾಡಿ. ಈ 24ಗೆ ಈ 24 ಹೋಯಿತು. ಎಷ್ಟು ಉಳಿತಾಗ? 19/7. ಆನ್ಸರ್ ಎಷ್ಟು? 19/7. ಮುಂದಿನ ಲೆಕ್ಕ 5/9 + 7/18 ಭಾಗಿಸು 7/6 ವಿದಿನ್ ದ ಬ್ರ್ಯಾಕೆಟ್. ಈಗ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಮೊದಲಿಗೆ ಬ್ರ್ಯಾಕೆಟಲ್ಲಿರುವಂಥದ್ದನ್ನು ಸಾಲ್ವ್ ಮಾಡಬೇಕು. ಈಗ 5/9 ಹಾಗೆ ಬರ್ಕೊಳ್ಳಿ. 7/18 ಇದೇನಾಗ್ತದೆ? ಡಿವೈಡ್ ಇದ್ದದ್ದು ಮಲ್ಟಿಪ್ಲಿಕೇಶನು, ಇದು ಉಲ್ಟಾ ಆಗ್ತದೆ 6/7. ಈಗ 5/9 ಪ್ಲಸ್ ಇದನ್ನು ಸಿಂಪ್ಲಿಫೈ ಮಾಡಿ. ಈ 7ಗೆ ಈ 7 ಹೋಯಿತು. 6 1 6, 6 3 18. ಅದೆಷ್ಟು? 1/3. ನಂತರ ಏನು ಮಾಡ್ತೀರಾ? ಎಲ್ ಸಿ ಎಮ್ ತೆಗಿರಿ. 9 ಮತ್ತು 3ರ ಎಲ್ ಸಿ ಎಮ್. 9 ಮತ್ತು 3ರ ಎಲ್ ಸಿ ಎಮ್. 3 3 9, 3 1 3, 3 1 3 1 ಎಷ್ಟು? ಎಲ್ ಸಿ ಎಮ್ ಎಷ್ಟು? 3 × 3 ಅಂದರೆ 9. ಆಗ 9, 1 × 9 9, 1 × 5 5. ಎಷ್ಟು ಗುಣಿಸಿದರೆ 9 ಬರ್ತದೆ? 3. 3 × 3 9, 3 × 1 3. ಎಷ್ಟಾಯಿತು? 5 + 3 8, 8/9.